ನಾನೇನ್ ಮಾಡ್ದೆ? ನಾನೇನ್ ಮಾಡ್ದೇನಾ? ನಿನ್ನ ಕಿಡ್ನಾಪ್ ಮಾಡ್ದವನ ಏನ್ ಮಾಡ್ದೆ ಅಂತ ಮರ್ತೋದ್ಯಾ? ಓ ಅದಾ, ಇವಾಗ ಆ ವಿಷಯ ಯಾಕೆ ಹೇಳು? ಇವಾಗ ನಾವು ಕ್ಷೇಮವಾಗಿ ಮನೆಗ್ ಬಂದ್ವಿ ಅಲ್ಲ, ಬಿಡು ಅದನ್ನ. ಆದ್ಯಾ, ಅಲ್ಲಮ್ಮ ರಾಜಿ, ಆದ್ಯನ ಕಿಡ್ನಾಪ್ ಮಾಡಿದವನ್ನ ಎಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ಯಲ್ಲ, ಎಲ್ಲಿದ್ದಾನವನು? ಹೇಳು, ಅಪ್ಪ ಕೇಳ್ತಿದಾರಲ್ಲ. ಅಂದ್ರೆ ಅದು 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 ಏನಾಯ್ತಮ್ಮ? ಅಲ್ಲ ಅಪ್ಪ, ಆದ್ಯನ್ನ ಕಿಡ್ನಾಪ್ ಮಾಡಿದವ್ರು ಸಿಕ್ಕದ್ನಾ? ಅವನನ್ನ ಹಿಡ್ಕೊಂಡು ನಾನು ನಿಮ್ಮ ಹತ್ರ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ನಾ? ಹಾ, ಹೇಳ್ದೆ. ನಾನು ಅವನಿಗೋಸ್ಕರನೇ ಕಾಯ್ತಾ ಇದ್ದೀನಿ ಅಲ್ವಾ? ಆದ್ರೆ ಆದ್ಯ ಏನ್ ಮಾಡಿದ್ಲು ಗೊತ್ತಾ? ದೊಡ್ಡಪ್ಪನ ಹತ್ರ ಕರ್ಕೊಂಡ್ ಹೋದ್ರೆ ಅವ್ರನ್ನ ಸಾಯಿಸ್ಬಿಡ್ತಾರೆ, ಆಮೇಲೆ ದೊಡ್ಡಪ್ಪ ಕೊಲೆಗಾರ ಆಗ್ತಾರೆ ಅಂತ ಅವಳೇ ಅವ್ರಿಗೆ 4 ಹೊಡೆದು ಬಿಟ್ಟೇ ಬಿಟ್ಲು. ಆದ್ಯಾ, ಬಿಟ್ಬಿಟ್ರ? ಹೌದು ದೊಡ್ಡಪ್ಪ, ಯೋಚನೆ ಕೂಡ ಮಾಡದೆ ಹೊಡೆದೆ ಅವ್ರಿಗೆ. ನಾನು ಮಾಡಿದ್ದು ತಪ್ಪ ದೊಡ್ಡಮ್ಮ? ತಪ್ಪ ಅಂತ ಬೇರೆ ಕೇಳ್ತಿಯಲ್ಲ. ಬೈದ್ರು ಹೊಡೆದ್ರು ಅದನ್ನ ಅಪ್ಪನೇ ಮಾಡ್ಬೇಕು. ನಾವ್ ಹೇಗ್ ನಿರ್ಧಾರ ಮಾಡೋದು? ಅಂದ್ರೆ ಇವಾಗ ಅವನ್ನ ಕರ್ಕೊಂಡ್ ಬಂದ್ರೆ ನನ್ನ ಕಿಡ್ನಾಪ್ ಮಾಡಿರೋದಕ್ಕೆ ನೀವೇನಾದ್ರೂ ಕೋಪದಲ್ಲಿ ಅವನ್ ಕತ್ತರಿಸ್ಬಿಟ್ರೆ ಈ ಮನೆ ಏನಾಗುತ್ತೆ, ಈ ಊರೇನಾಗುತ್ತೆ? ನಾವು ದಿಕ್ಕಿಲ್ದೆ ಇರೋ ತರ ಆಗ್ಬಿಡ್ತೀವಿ ಅಲ್ವಾ ದೊಡ್ಡಪ್ಪ? ಅದು ಅಲ್ದೆ ನೀವೇ ಪ್ರಾಣ ಅಂತ ಬದುಕ್ತಿರೋ ದೊಡ್ಡಮ್ಮನ ಪರಿಸ್ಥಿತಿ ಏನಾಗುತ್ತೆ ಹೇಳಿ ದೊಡ್ಡಪ್ಪ? ಹಾಗಂತ ಅವನನ್ನ ಸುಮ್ನೆ ಹೋಗೋದಕ್ ಬಿಟ್ರೆ ಅವನು ಮತ್ತೆ ತಪ್ಪು ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಂಗೆ ಅಲ್ವಮ್ಮ? ಬಿಟ್ಬಿಡೋದು ಅಂದ್ರೆ ಸುಮ್ನೆ ಏನ್ ಬಿಟ್ಬಿಟ್ಟಿಲ್ಲಪ್ಪ. ಅವನಿಗೆ ಹೆಂಗ್ ಬುದ್ಧಿ ಹೇಳ್ಬೇಕು ಆ ತರ ಹೇಳ್ಬಿಟ್ಟೆ ಬಿಟ್ಬಿಟ್ಲು ಅಲ್ವಾ? ಹಾ ಹಾ, ಹೌದು ದೊಡ್ಡಪ್ಪ. ಇನ್ ಯಾವತ್ತು ನನ್ ತಂಟೆಗ್ ಬರಲ್ಲ. ನಮ್ ದೊಡ್ಡಪ್ಪನ ಕೈಗೆ ಏನಾದ್ರೂ ನೀನ್ ಸಿಕ್ಕಿದ್ರೆ ಸತ್ತೋಗ್ತೀಯ ಅಂತ ವಾರ್ನಿಂಗ್ ಕೂಡ ಮಾಡಿದೀನಿ. ನೀವ್ ಅವ್ರನ್ನ ಬಿಡದೆ ಇಲ್ಲಿ ಕರ್ಕೊಂಡ್ ಬರ್ಬೇಕಾಗಿತ್ತಮ್ಮ. ನೀವು ಒಂದ್ ವೇಳೆ ಇಲ್ಲಿ ಕರ್ಕೊಂಡ್ ಬಂದಿದ್ರೆ ಅವ್ರು ಯಾರು ಏನು, ಆದ್ಯನ್ ಯಾಕೆ ಆ ರೀತಿ ಕರ್ಕೊಂಡ್ ಹೋದ್ರು ಅಂತ ಇವರು ವಿಚಾರಿಸ್ಕೊಳ್ತಾ ಇದ್ರಲ್ವಾ? ಅಷ್ಟಕ್ಕೂ ಯಾರಮ್ಮ ಅವನು? ಅದು ಈ ಊರವನಲ್ಲ ದೊಡ್ಡಪ್ಪ, ಬೇರೆ ಊರೂನು. ಹೌದು, ಅದೇ